ಬಾಗೇಪಲ್ಲಿಯಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ತಮ್ಮ ಮಾಧ್ಯಮದವರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸುಮ್ಮನೆ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡೋದು, ಸುಮ್ಮನೆ ಅಸಡ್ಡೆ ಹೇಳಿಕೆಗಳನ್ನು ಕೊಡೋದು, ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕ್ಷೇತ್ರದ ಜನತೆ ಇವತ್ತು ಕಡಿವಾಣ ಹಾಕೋಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಒಂದು ಶಾಂತಿ ವಾತಾವರಣಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರ. ಯಾವತ್ತೂ ಕೂಡ ಜಾತಿ ಧರ್ಮ ಅನ್ನೋ ವಿಚಾರನೇ ಬಂದಿರಲಿಲ್ಲ. ಆದರೆ ಈ ಮುನ್ರಾಜು ಅನ್ನೋರು ಎಲ್ಲೋ ವಲಸೆ ಬಂದು ಅವರು 2-3 ಕಡೆ, ಈಗ ಚಾಮರಾಜನಗರ ಆನೂರಲ್ಲಿ ಕೂಡ ಸ್ಪರ್ಧೆ ಮಾಡೋಕ್ಕೆ ನೋಡಿದ್ರು, ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇಲ್ಲಿ ಅಸೆಂಬ್ಲಿಗೆ ಸ್ಪರ್ಧೆ ಮಾಡೋಕ್ಕೆ ಟ್ರೈ ಮಾಡಿದ್ರು. ಕೊನೆಗೆ ಬಾಗೇಪಲ್ಲಿಗೆ ಬಂದು ಇದು ಮಾಡಿದ್ರು. ಸುಬ್ಬಾರೆಡ್ಡಿ ಅವರು ಏನು ಅಧಿಕಾರ ಬೇಕು, ನಾನು ಶಾಸಕನಾಗಬೇಕು ಅನ್ನೋ ಮನಸ್ಸು ಇಟ್ಕೊಂಡು ಬಾಗೇಪಲ್ಲಿಗೆ ಬಂದಿಲ್ಲ. ಅವ್ರಿಗೆ ಅಧಿಕಾರ ಆಸೆ ಇದ್ದಿದ್ರೆ 2013ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದು. ಯಾಕಂದರೆ ಜಾತ್ಯತೀತ ಒಂದು ನಿಲುವನ್ನು ಇಟ್ಕೊಂಡಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರು. ಮತ್ತೆ 2018ರಲ್ಲಿ ಆಪರೇಷನ್ ಕಮಲ ದೊಡ್ಡ ಮಟ್ಟದಲ್ಲಿ ಆಯಿತು. ಇಲ್ಲಿನ ಶಾಸಕ BJPಗೆ ಹೋಗಿ ಮಂತ್ರಿ ಆಗಿತ್ತು ನಾವು ನೋಡಿದ್ದೀವಿ. ಆದರೆ ಸುಬ್ಬಾರೆಡ್ಡಿ ಅವರು ಸುಧಾಕರ್ಗಿಂತ ಮುಂಚೆನೇ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಆಫರ್ ಬಂದಿತ್ತು. ಆ ಕೂಡ ನಿರಾಕರಣೆ ಮಾಡಿದ್ರು. ಯಾಕಂದರೆ ನನ್ನ ಕ್ಷೇತ್ರದ ಜನತೆ ನನ್ನನ್ನು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತದ ಅಡಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ನಾನು ಅದಕ್ಕೆ ಇದು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದುಕೊಂಡ್ರು. ಮತ್ತು 2023ರಲ್ಲಿ ಕೂಡ ಇವರು ಯಥೇಚ್ಛವಾಗಿ ಹಣ ಹಂಚಿದ್ರು BJP ಅವರು. ಈ ಮುನ್ರಾಜು ಅಲ್ಲಿ ಎಂಥ ವಾತಾವರಣ ಕ್ರಿಯೇಟ್ ಆಯಿತು ಅಂದರೆ ಒಂಥರ ಭಯ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮುನ್ರಾಜು ಅವರು ಸರ್ಜಾಪುರದಿಂದ ಬಾಗೇಪಲ್ಲಿಗೆ ಬಂದು ಶಾಸಕರಾಗೋ ಅವಶ್ಯಕತೆ ಇರಲಿಲ್ಲ. ಸಮಾಜ ಸೇವೆ ಮಾಡಬೇಕಂತಿದ್ರೆ ಪಕ್ಕದಲ್ಲಿ ಅದೊಂದು ಅವ್ರದ್ದು SC ಕ್ಷೇತ್ರ ಆಗಬೇಕು, ಪಕ್ಕದಲ್ಲಿ ಮಾಲೂರು ಇತ್ತು, ಹೊಸಕೋಟೆ ಇತ್ತು, ಇವೆಲ್ಲ ಇತ್ತು, ಅದು ಮಾಡ್ಬೋದಾಗಿತ್ತು. ಬಾಗೇಪಲ್ಲಿನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಅದೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಈಗ ಅವ್ರಿಗೆ ಜನಾಭಿಪ್ರಾಯ ಸಿಕ್ಕಿಲ್ಲ, ಮತ್ತೆ ಅವರು ಜನರಲ್ಲಿ ಒಂದು ಅವ್ರ ಸೇವೆ ಏನಿದೆಯೋ ಅದು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಆರೋಪ ಮಾಡ್ತಾರೆ KTBಯಲ್ಲಿ ಕೋಟ್ಯಾಂತರ 20-30 ಲಕ್ಷಕ್ಕೆ ಜಮೀನು ತಗೊಂಡು ಸುಬ್ಬಾರೆಡ್ಡಿ ಅವರು 1 ಕೋಟಿ ಕೊಡ್ತಾ ಇದ್ದಾರೆ ಅಂತ. ತಾವು ಬನ್ನಿ, ಆ 2 ಗ್ರಾಮ ಇದೆ, ಕೊಂಡ್ರೆಡ್ಪಲ್ಲಿ, ಹೊಸಗುಡ್ಯ, ಅಲ್ಲಿ ನಾವು ಕೂಡ ಜಮೀನು ಮಾಲಿದ್ರೆ ಅಲ್ಲಿ ಏನು ರೇಟ್ ಇತ್ತು ಅಂದರೆ 15-20 ಲಕ್ಷ ಇತ್ತು. 2009ರಲ್ಲಿ ನೋಟಿಫಿಕೇಶನ್ ಆಗಿತ್ತು. BJP ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ನೋಟಿಫಿಕೇಶನ್ ಆಗಿದ್ದು, ರೈತರು ಕಂಗಾಲಾಗಿತ್ತು. ಏನೋ ಆ ಜಮೀನಲ್ಲಿ ಬೆಲೆ ಇಡೋಕ್ಕಿಲ್ಲ, ಬೋರ್ ಹಾಕೋಕ್ಕಿಲ್ಲ, ಇಲ್ಲ ಅಂದರೆ ಟ್ರಾನ್ಸಾಕ್ಷನ್ ಮಾಡೋಕ್ಕಿಲ್ಲ, ಆ ಥರ ವಾತಾವರಣ ಇತ್ತು. ಸುಬ್ಬಾರೆಡ್ಡಿ ಅವರು 2024ರಲ್ಲಿ ಬಾಗೇಪಲ್ಲಿಯಲ್ಲಿ ಒಂದು ವಲಸೆ ಹೋಗುವಂಥ ಇದನ್ನು ತಪ್ಪಿಸೋದಕ್ಕೆ ರೈತರು ಕೂಡ ಒಂದು ಒಳ್ಳೆ ಬೆಲೆ ನಿಗದಿ ಮಾಡಿಸ್ಬೇಕು. ಯಾಕಂದರೆ ಶಾಸಕರು ಒಂದು ಇಂಟರ್ನಲ್ ಮೀಟಿಂಗ್ ಮಾಡಿದ್ರು, ರೈತರನ್ನೆಲ್ಲ ಕರೆಸಿ ಏನು ನಿಮ್ಮ ಅಭಿಪ್ರಾಯ ಅಂತ. ರೈತರೆಲ್ಲ, ನಾವು ಕೂಡ ರೈತರೆಲ್ಲ ಅಣ್ಣ ನಮಗೆ ಒಂದು 40 ಲಕ್ಷ ಕೊಡಿಸಿ ಸಾಕು 1 ಎಕರೆ ಜಮೀನಿಗೆ ಅಂತ ರೈತರೆಲ್ಲ ಶಾಸಕರ ಹತ್ರ ಮನವಿ ಮಾಡಿದ್ರು. ಆದರೂ ಕೂಡ ಸುಬ್ಬಾರೆಡ್ಡಿ ಅವರೇ KTB ಮೀಟಿಂಗಲ್ಲಿ KTB ಆಫೀಸರ್ಸ್ ಹೇಳ್ತಾರೆ,